ಎಲ್ಲರಿಗೂ ನಮಸ್ಕಾರ. Respected dignitaries in the dais, Haji PM Muhammad Baba sir, Basavaraj sir, Chetan sir, Zakir sir, Nazrat Banu ma'am, principal, Aisha ma'am, HM, Hannappa sir, Ibrahim sir and Samina ma'am. ಎಲ್ಲರಿಗೂ ಧನ್ಯವಾದಗಳು and ನಮಸ್ಕಾರ. And good evening to all the parents and the children of Oxford School. Welcome. I think it's a very nice evening that all of you have gathered. ನಾನು ಸುಮಾರು ಐ ಥಿಂಕ್ ಇಟ್ಸ್ ಮೋರ್ ದೆನ್ 20, ನಾಟ್ ಇವನ್ 20, ಥಿಂಕ್ ಮೋರ್ ದೆನ್ 30 ಇಯರ್ಸ್ ಆದಮೇಲೆ ಏನಾದರೂ ಒಂದು ಸ್ಕೂಲ್ ಫಂಕ್ಷನ್, ಐ ಪಾಸ್ಡ್ ಔಟ್ ಇನ್ 2004. ಸ್ಕೂಲಲ್ಲಿರುವಾಗಲೂ ಸ್ಕೂಲ್ ಫಂಕ್ಷನ್ ಅಟೆಂಡ್ ಮಾಡೋ ಹುಡುಗಿರಲಿಲ್ಲ. ಐ ಯೂಸ್ ಟು ಕಮ್ ಔಟ್ ಆಫ್ ಸ್ಕೂಲ್ ಫಂಕ್ಷನ್ ವೆರಿ ಫಾಸ್ಟ್. ಐ ನೋ ವಾಟ್ ಸ್ಕೂಲ್ ಫಂಕ್ಷನ್ ಮೀನ್ಸ್. ಎಲ್ಲರೂ ಮಕ್ಕಳು ಇವತ್ತು ಸ್ಕೂಲ್ ಅಕಾಡೆಮಿಕ್ ಇಯರ್ಲಿ ಚೆನ್ನಾಗಿ ಮಾಡಿರ್ತಾರೆ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಮಾಡಿರ್ತಾರೆ. ನಿಮ್ಮ ಮಕ್ಳಿಗೆ ಹೇಗೆ ಒಳ್ಳೆ ರೀತಿಯಲ್ಲಿ ದೇ ಆರ್ ಕಮ್ಮಿಂಗ್ ಫ್ರಂಟ್, ಅಚೀವಿಂಗ್ ಇನ್ ವೇರಿಯಸ್ ಫೀಲ್ಡ್ಸ್ ಅಂತ ತಾವೆಲ್ಲ ನೋಡಿರ್ತೀರ. ನಮಗೂ ಕೂಡ ಇಟ್ ಈಸ್ ವೆರಿ ರಿಫ್ರೆಶಿಂಗ್. ನಾವು ಬೆಳಿಗ್ಗೆಯಿಂದ ಇವತ್ತು ನಾವು ಹೇಳ್ತಾ ಇದ್ದೇವೆ, ಬೆಳಿಗ್ಗೆಯಿಂದ ನಾವು ವಿ ಲುಕ್ ಅಟ್ ಲಾಟ್ ಆಫ್ ನಾಟ್ ಸೋ ಗುಡ್ ಥಿಂಗ್ಸ್. ಇಲ್ಲ, ಬೆಳಿಗ್ಗೆಯಿಂದ ಇದ್ದಾಗ ಮರ್ಡರ್, ಡೆಕಾಯಿಟಿ, ರಾಬರಿ, ಕಳ್ಳತನ ಆಯಿತು, ಚುಚ್ಚು ಹಾಕಿದ್ರು, ಹೊಡೆದಾಡಿದ್ರು ಅಂತ ವಿ ಲಿಸನ್ ಟು ಲಾಟ್ ಆಫ್ ನಾಟ್ ಸೋ ಗುಡ್ ಥಿಂಗ್ಸ್. ಆದರೆ ಈ ರೀತಿ ಒಂದು ಸ್ಕೂಲ್ ಸಮಾರಂಭ ಬಂದರೆ ನಮಗೂ ಖುಷಿ ಆಗುತ್ತೆ. ವಿ ಗೋ ಬ್ಯಾಕ್ ಟು ಅವರ್ ಓನ್ ಸ್ಕೂಲ್ ಡೇಸ್ ಆ್ಯಂಡ್ ರಿಮೆಂಬರ್ ಏನಾಯಿತು, ಹೇಗಿತ್ತು ಅಂತ. ಇಟ್ ಈಸ್ ವೆರಿ ರಿಫ್ರೆಶಿಂಗ್ ಟು ಬಿ ಬ್ಯಾಕ್ ಇನ್ ಸ್ಕೂಲ್ ಡೇಸ್. ಹಲವಾರು ಜನ ಮಕ್ಕಳು ತಂದೆ ತಾಯಿ ಬಂದಿದ್ದೀರಿ. ನಿಮಗೆಲ್ಲರೂ ನಿಮ್ಮ ಮಕ್ಕಳು ಇತ್ತೀಚೆಗೆ ಐ ಥಿಂಕ್ 2 ಸ್ಕೂಲ್ ಇದಲ್ವಾ ಸ್ಟೂಡೆಂಟ್ಸ್ಗೆ. ಒಂದು ಡ್ಯೂರಿಂಗ್ ಸ್ಕೂಲ್ ಅವರ್ಸನ್ನು ಸ್ಕೂಲ್ ಕಳಿಸ್ತೀರಿ, ಸಾಯಂಕಾಲ ಹೋದ್ಮೇಲೆ ಸ್ಪೆಷಲ್ ಕ್ಲಾಸ್ ಅಂತ ಈಗ ಆನ್ಲೈನಲ್ಲಿ ಎಲ್ಲ ಹಾಕ್ಕೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ ಇಲ್ವಾ. ಆನ್ಲೈನ್ ಕ್ಲಾಸಸ್ನು ಕೆಲವೊಬ್ಬರು ಸ್ಕೂಲ್ ಮಕ್ಕಳಿಗೆ ನೀವೆಲ್ಲ ಸೇರಿಸಿದಿರಿ. ಆನ್ಲೈನ್ ಎಜುಕೇಷನ್ ಮತ್ತು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಮ್ಯಾಥ್ಸ್ ಕಲಿಯೋಕ್ಕೆ, ಸೈನ್ಸ್ ಕಲಿಯೋಕ್ಕೆ. ಐ ವಾಸ್ ರಿಕ್ವೆಸ್ಟಿಂಗ್ ದ ಮ್ಯಾನೇಜ್ಮೆಂಟು, ನನಗೆ ರಿಕ್ವೆಸ್ಟ್ ಮಾಡ್ತೇನೆ, ತಮಗೆ ಎಲ್ಲರೂ ಒಂದು ವಿನಂತಿ. ಐ ಥಿಂಕ್ ವಿ ಆರ್ ಆಲ್ ಇನ್ ಅ ರ್ಯಾಟ್ ರೇಸ್. ಮಕ್ಳಿಗೆ ಏನು ಬರುತ್ತೋ ದಯವಿಟ್ಟು ಅದನ್ನು ಮಾತ್ರ ಓದಿಸಿ, ಬರದೇ ಇದ್ರೂ ಓಡಿಸ್ಬೇಡಿ. ಡೋಂಟ್ ಫೋರ್ಸ್ ದೆಮ್ ಇನ್ ಟು ವಾಟ್ ಯು ಲೈಕ್. ಇವತ್ತು ನಾನು IPS ಆದರೆ ನಮ್ಮ ಅಪ್ಪ ಅಮ್ಮನೇ ಕಾರಣ, ಅಲ್ಲಿ ಎರಡನೇ ಮಾತಿಲ್ಲ. ಆದರೆ ಮಕ್ಳಿಗೆ ಏನು ಇಷ್ಟಪಡ್ತಾರೆ ದಯವಿಟ್ಟು ಅದನ್ನು ಓದಿಸಿ. ನಿಮ್ಗೆ ಮಕ್ಳಿಗೆ ಏನು ಇಷ್ಟಪಡ್ತಾರೆ ಅದನ್ನು ಗುರ್ತಿಡಿ ದಯವಿಟ್ಟು. ಬಿಕಾಸ್ ಇದಕ್ಕೆ ಗುರ್ತಿರೋ ಕಾಲ. ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ನೀವು ಏನು ಬೇಕಾದ್ರೆ ಅವರು ಯು ಕ್ಯಾನ್ ಟೆಸ್ಟ್. ಅವ್ರು ಸಿಂಗಿಂಗಲ್ಲಿ ಚೆನ್ನಾಗಿದ್ದಾರಾ, ಡಾನ್ಸಿಂಗಲ್ಲಿ ಚೆನ್ನಾಗಿದ್ದಾರಾ, ರೈಟಿಂಗಲ್ಲಿ ಚೆನ್ನಾಗಿದ್ದಾರಾ, ಓದೋಲ್ಲಿ ಚೆನ್ನಾಗಿದ್ದಾರಾ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದಾರಾ ಅಂತ ಯು ಕ್ಯಾನ್ ಟೆಸ್ಟ್ ವಾಟರ್ಸ್ 1 to 10th ಸ್ಟ್ಯಾಂಡರ್ಡ್. ಈ ಟೆಸ್ಟಿಂಗ್ ಟೈಮಲ್ಲಿ ತಾವೆಲ್ಲರೂ ಏನು ಮಾಡ್ತೀರಿ, ಅವ್ರಿಗೆ ಹಲವಾರು ಇದೆ, ನೀವೇ ಫಸ್ಟ್ ರ್ಯಾಂಕ್ ತೊಗೋಬೇಕು, ನೀವೇ ಸೆಕೆಂಡ್ ರ್ಯಾಂಕ್ ತೊಗೋಬೇಕು. ಇನ್ನೂ ನನಗೆ ನೆನಪಿದೆ, ವೆನ್ ಐ ವಾಸ್ ಸ್ಕೂಲ್ ಡೇಸಲ್ಲಿರುವಾಗ ನಮ್ಮ ಅಮ್ಮ ಸ್ವಲ್ಪ ಟೈಟ್ ಮಾಡ್ತಾರೆ, ಅಪ್ಪ ಸ್ವಲ್ಪ ಪರವಾಗಿಲ್ಲ ಅಂತ ಅಂತಾರೆ. ನನ್ನ ಸ್ಕೂಲಲ್ಲಿ ಫಸ್ಟು ಟು 5th ರ್ಯಾಂಕ್ ಒಳಗಡೆ ಬಂದಿಲ್ಲ ಅಂತಂದರೆ, ಫಸ್ಟ್ 3 ರ್ಯಾಂಕ್ಸ್ ಒಳಗಡೆ ಬಂದಿಲ್ಲ ಅಂತ ನಮ್ಮ ಅಮ್ಮ ಹಂಗೇ ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ಕೊಡ್ತಾರೆ. ಐ ಹ್ಯಾಡ್ ಅ ವೆರಿ ನೈಸ್ ಸಿಸ್ಟಮ್. ಔಟ್ಸ್ಟ್ಯಾಂಡಿಂಗ್ A ಗ್ರೇಡ್, B ಗ್ರೇಡ್ ಅಂತ ಕೊಡ್ತಾರೆ. ಸೊ ನಾನು ರ್ಯಾಂಕ್ ಬರೆಯೋದಿಲ್ಲ ಸ್ಕೂಲಲ್ಲಿ. ಸೊ ನಮ್ಗೆ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟರೆ ಸಾಕು, ತಗೊಂಡ್ರೆ ಸಾಕು, ಅಮ್ಮ ಕಡೆಯಿಂದ ಓಡಿಸ್ಕೊಳ್ಳಲ್ಲ ಅಂತ. ಕರೆಕ್ಟಾಗಿ ಮನೆಗೆ ಹೋಗೋಕ್ಕಿಂತ ಮುಂಚೆ ಅಮ್ಮ, ನಮ್ಮ ಫ್ರೆಂಡ್ಸ್ ಎಲ್ಲ ಅಮ್ಮ ಕಾಲ್ ಮಾಡಿ, ನಿಮ್ಮ ಮಗಳು ಎಷ್ಟು ಮಾರ್ಕ್, ನಮ್ಮ ಮಗಳು ಎಷ್ಟು ಮಾರ್ಕ್ ಅಂತ ಪಟ್ಟಿ ಮಾಡಿ ಅವ್ರು ಸೆಪ್ರೇಟ್ ಒಂದು ರ್ಯಾಂಕ್ ಲಿಸ್ಟೇ ಇಟ್ಕೊಳ್ತಾರೆ. ಅಮ್ಮ ನೋಡಿದ್ರೆ ಭಯ ಆಗುತ್ತೆ, ಆದರೆ ಅಪ್ಪ ನೋಡಿದ್ರೆ ಪರವಾಗಿಲ್ಲ ಮಾಡಿ ಅಂತಂತಾರೆ. ದೇ ಹ್ಯಾಡ್ ದೇ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಪ್ಯಾರೆಂಟಿಂಗ್. ಒಬ್ಬರು ಸ್ಟ್ರಿಕ್ಟು, ಒಬ್ಬರು ಸ್ವಲ್ಪ ಫ್ರೀ ಇದ್ದರು ಅಂತ. ಬಟ್ ದೇ ಗೇವ್ ಫ್ರೀಡಮ್. 10th ಸ್ಟ್ಯಾಂಡರ್ಡ್ ಮುಗಿಯುವಾಗ, PU ಮುಗಿಯುವಾಗ, ಪ್ಲೀಸ್ ಗಿವ್ ದಟ್ ಫ್ರೀಡಮ್, ಸೇಮ್ ಫ್ರೀಡಮ್ ಟು ದ ಮಕ್ಳಿಗೆ ದಯವಿಟ್ಟು ಕೊಡಿ. ನಮ್ಮ ಅಪ್ಪ 10th ಸ್ಟ್ಯಾಂಡರ್ಡ್ ಮುಗಿಯುವಾಗ ನಮ್ಮ ಅಮ್ಮಗೆ ನಾನು ಸೈನ್ಸ್ ಓದಬೇಕು, ಡಾಕ್ಟರ್ ಆಗಬೇಕಂತ ನಮ್ಮ ಅಮ್ಮಗೆ ತುಂಬ ಇಷ್ಟ. ನಾನು ಒಬ್ಬಳೇ ಮಗಳದ ಕಾರಣ ಇದ್ದರೆ ಹೇಗಾದ್ರು ಮಾಡಿ ನಮ್ಮ ಮಗಳನ್ನೂ ಡಾಕ್ಟರ್ ಮಾಡಬೇಕು ಅಂತ ನಮ್ಮ ಅಮ್ಮಗೆ ಇಷ್ಟ. ಆದರೆ ನಮಗೂ ಸೈನ್ಸು ಆಗೋದಿಲ್ಲ. ಐ ಹೇಟೆಡ್ ಫಿಸಿಕ್ಸ್. ನನಗೆ ಫಿಸಿಕ್ಸ್ ಅಂತೂ ಬರ್ತಾನೇ ಇಲ್ಲ. ಫಿಸಿಕ್ಸ್ ಬುಕ್ ನೋಡಿದ್ರೆ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಅದು ಏನೇನೋ ಮಾಡಿ ಕೊನೆಗೆ 10th 90%, 95% ತಗೊಂಡು ಫಿಸಿಕ್ಸ್ ಪಾಸ್ ಮಾಡಿದೆ. ಐ ಟೋಲ್ಡ್ ಮೈ ಅಮ್ಮ, ಇಲ್ಲ ನನಗೆ ಆಗ್ತಾ ಇಲ್ಲ, ನಾನಂತೂ ಫಿಸಿಕ್ಸ್ ಸೈನ್ಸ್ ಪಕ್ಕನೂ ಹೋಗೋದಿಲ್ಲ ಅಂತ. ಆದರೆ ನಮ್ಮ ಅಮ್ಮಗೆ ತುಂಬ ಇಷ್ಟ, ನಾನು ಹೆಂಗಾದ್ರೂ ಮಾಡಿ ಡಾಕ್ಟರ್ ಓದಿಸ್ಬೇಕು ಅಂತ. ನಮ್ಮ ಅಪ್ಪ ಸ್ವಲ್ಪ ನಮ್ಮ ಪರವಾಗಿದ್ರು, ಆಯಿತು ಪರವಾಗಿಲ್ಲ, ಅವಳು ಏನು ಇಷ್ಟಪಟ್ಟರು ಓದಿ ಅಂತ. ಕಾರಣ ಏನಂತಂದರೆ, ನಿಮ್ಮ ಮಕ್ಕಳಿಗೆ ಏನು ಇಷ್ಟಪಡೋ ನೀವು ಓದಿಸ್ತಿರೋ, ಇಲ್ಲ ಅವ್ರಿಗೆ ಏನು ಇಷ್ಟಪಡ್ತಾರೆ ಮಾಡೋದು ಬಿಟ್ಟರೆ ಮುಂದಿನ ದಿನಗಳಲ್ಲಿ ದೇ ವಿಲ್ ಕಮ್ ಅಪ್ ವೆರಿ ವೆರಿ ನೈಸ್. ಬಿಕಾಸ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. 10th ನಾನು ಸೈನ್ಸ್ ಆರ್ಟ್ಸ್ ತೊಗೊಳ್ತೀನಿ ಅಂತಂದೆ. 11th and 12th ನಮ್ಮ ಅಮ್ಮ ಒಂದು ರಿಸಲ್ಟ್ ಬರೋ ನಮ್ಗೆ ನೋಡೋದು, ನೀನು ಅಷ್ಟು ಮಾತಾಡ್ದಲ್ವ, ನೋಡೋಣ ಎಷ್ಟು ಮಾರ್ಕ್ ತೊಗೊಳ್ತೀಯ ಅಂತ. ರೆಸ್ಪಾನ್ಸಿಬಿಲಿಟಿ. ಈಗ ನಾವು ಹೋಗಿ ಹೇಳೋಕ್ಕೂ ಆಗೋದ, ನೀನು ಇಷ್ಟಪಟ್ಟ ಸಬ್ಜೆಕ್ಟ್ ಅಂತ ತಗೊಂಡೆ, ಚೆನ್ನಾಗಿ ಮಾರ್ಕ್ ತಗೋ ಅಂತ ಅಮ್ಮ ಹೇಳೋರು. ಅಪ್ಪ ನಮ್ಗೆ ಇಷ್ಟಪಟ್ಟದ ನಾವು ಓದಿಸಮ್ಮ, ಈಗಲೂ ಓದ್ಸೋಕ್ಕಾಗಲ್ಲ ಅಂದರೆ ಹೇಗೆ ಅಂತ ನಮ್ಮ ಅಪ್ಪ ಕೇಳಿಬಿಡ್ತಾರಂತ. ದಟ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮಕ್ಳಿಗೆ ಖಂಡಿತಾಗಿರ್ತದೆ. ದಯವಿಟ್ಟು ನೀವು ಅವ್ರಿಗೆ ಫೋರ್ಸ್ ಮಾಡಿ ಫಸ್ಟ್ ರ್ಯಾಂಕ್ ತೊಗೋಬೇಕು, ಸೆಕೆಂಡ್ ರ್ಯಾಂಕ್ ತೊಗೋಬೇಕು, 3rd ರ್ಯಾಂಕ್ ತೊಗೋಬೇಕು ಅಂತ ಮಾಡಬೇಡಿ. ಇನ್ನೊಂದು, ಐ ವಾಸ್ ಟೆಲಿಂಗ್ ದ ಮ್ಯಾನೇಜ್ಮೆಂಟ್, ನಿಮಗೂ ಅದು ಹೇಳ್ತೀನಿ,
ತುಂಬ ಅತಿ ಶೀಘ್ರವಾಗಿ ನಿಮ್ಮ ಮಕ್ಕಳೇನೋ ಅಚೀವ್ ಮಾಡಬೇಕು ಅಂತ ಪುಷ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಈಗಲೇ ಅವರೆಲ್ಲ ಫಸ್ಟ್ ಇರಬೇಕು, ಎಲ್ಲದರಲ್ಲಿ ಬೆಸ್ಟ್ ಇರಬೇಕು ಅಂತ ಈಗಲೇ ಪುಷ್ ಮಾಡೋಕ್ಕೆ ಹೋಗ್ಬಿಡಿ. ಲೈಫ್ ಇಸ್ ಟೂ ಬಿಗ್ ಫಾರ್ ದೆಮ್. ಯಾವುದಾದ್ರು ಒಂದು ವಯಸ್ಸಲ್ಲಿ ಖಂಡಿತವಾಗಿ ಯಾವುದಾದ್ರು ಒಂದು ಫೀಲ್ಡಲ್ಲಿ ಅಚೀವ್ ಮಾಡೇ ಮಾಡ್ತಾರೆ. ಅದು ಈಗಲೇ ಮಾಡಬೇಕು, ಸ್ಕೂಲಲ್ಲೇ ಮಾಡಬೇಕು, ಸ್ಕೂಲ್ ಬೋರ್ಡಲ್ಲಿ ನಮ್ಮ ಹೆಸರು ಬರಬೇಕು ಅಂತ ತಾವು ದಯವಿಟ್ಟು ಉದ್ದೇಶ ಇಟ್ಕೊಂಡು ಮಾತಾಡಬೇಡಿ, ಇಲ್ಲ ಅವ್ರಿಗೆ ಪುಷ್ ಮಾಡಬೇಡಿ. ಬಿಕಾಸ್ ದಿಸ್ ಇಯರ್ ಇಸ್ ಅ ಫಾರ್ಮೇಟಿವ್ ಇಯರ್ ಆಫ್ ದಿಯರ್ ಓನ್ ಲೈಫ್. ಅವ್ರು ದಯವಿಟ್ಟು ಮಕ್ಕಳಿಗೆ ಸೋಷಿಯಲ್ ಲೈಫ್ ಏನಂತ ಕಲ್ತ್ಕೊಡಿ. ಈಗ ಹಲವಾರು ಮಕ್ಕಳಿಗೆ ಸೊಸೈಟಿಯಲ್ಲಿ ಹೇಗೆ ಬದುಕಬೇಕು ಅಂತ ಹಲವಾರು ಮಕ್ಕಳಿಗೆ ಗೊತ್ತಿಲ್ಲ. ದೇ ಆರ್ ಆಲ್ ಅಂಡರ್ ಟೂ ಮಚ್ ಆಫ್ ಸ್ಟ್ರೆಸ್. ಹಲವಾರು ಇನ್ಫಾರ್ಮೇಷನ್ಸ್ ಬರುತ್ತೆ, ಹಿಂಗಂತಂತಾರೆ ಹಂಗಂತಂತಾರೆ ಅಂತ. ನಾವಂತೂ ಈವನ್ ದೋ ಐ ಆಮ್ ನಾಟ್ ವೆರಿ ಓಲ್ಡ್, 1 generation 2 generation ಬ್ಯಾಕ್ ನಮ್ಗೆ ಇಷ್ಟೊಂದು ಒತ್ತಡ ಇರಲಿಲ್ಲ. ಎಲ್ಲ ಕಡೆನೂ ಸೈನ್ಸ್ ಸ್ಕೂಲಲ್ಲಿ ಓದ್ಬಿಟ್ಟು ಹೋದ್ರೆ ಅಷ್ಟೇ, ಟ್ಯೂಷನ್ ಬೇಕಾದರೆ ಇಟ್ಕೊಳ್ತಾರೆ ಎಕ್ಸಾಮ್ ಟೈಮಲ್ಲಿ. ಆದರೆ ಈಗ ಸ್ಕೂಲ್ ಮುಗ್ದಾದ್ಮೇಲೆ ಇನ್ನೊಂದು ಪ್ಲಾಟ್ಫಾರ್ಮಲ್ಲಿ, ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಇನ್ನೊಂದು ಕಡೆ ಓದಿಸ್ತೀರಿ. ಒಂದು ಅನ್ಅಕಾಡೆಮಿನೋ ಒಂದು ಎಜುಕೇಷನ್ ಪ್ಲಾಟ್ಫಾರ್ಮಲ್ಲಿ ತಿರ್ಗಾ ಓದಿಸ್ತೀರಿ. ತಿರ್ಗಾ ಒಂದು ಸ್ಯಾಟರ್ಡೇ ಸಂಡೇ ಅಬ್ಯಾಕ್ಸ್ ಸ್ಕೂಲ್ ಕಳಿಸ್ತೀರಿ, ಕೇಳಿದ್ರೆ ಮ್ಯಾಥ್ಸ್ ಕಲಿಬೇಕು ಅಂತ. ಇನ್ನೊಂದು ಸೈನ್ಸ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಸೆಪ್ರೇಟ್ ಕಳಿಸ್ತೀರಿ. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಬಿಕಾಸ್ ವಾಟ್ ಆರ್ ರಿಕ್ವೈರ್ಡ್ ಫಾರ್ ಚಿಲ್ಡ್ರನ್ ಇಸ್ ಅವ್ರಿಗೆ ಸ್ವಲ್ಪ ಟೈಮ್ ಬೇಕು. ಅವ್ರಿಗೆ ಏನು ಇಷ್ಟ ಇದೆ ಅಂತ ಅವ್ರು ತೀರ್ಮಾನ ಮಾಡೋಕ್ಕಿಂತ ಮುಂಚೆನೇ ನೀವೆಲ್ಲ ತೀರ್ಮಾನ ಮಾಡಿಬಿಟ್ಟು ಒಂದು ಕನ್ಕ್ಲೂಷನ್ ಬಂದ್ಬಿಟ್ಟು ನನಗೆ ಇದೇ ಬರುತ್ತೆ ಅಂತ ಅದು ಹೇಳ್ತಾರೆ ನಮ್ಮ ಊರಲ್ಲಿ. ನಮಗೆ ನಮ್ಮದು ಕೊಕ್ನೆಟ್ ಚಟ್ನಿ ಇಷ್ಟ ಇದೆಯಾ ಅಲ್ಲ ಅಂತ ಗೊತ್ತಿಲ್ಲ, ಇದೇ ಇಷ್ಟ ಅಂತ ಹೇಳ್ಬಿಟ್ಟು ಅದೇ ಇಷ್ಟ ಮಾಡಿಸೋದು ಮನೆಯಲ್ಲಿ. ಬಿಕಾಸ್ ಅದು ಎಲ್ಲರಿಗೂ ಇಷ್ಟ ಅಂತ, ಅಮ್ಮಗೆ ಎಕ್ಸ್ಟ್ರಾ ಕೆಲಸ ಬರಬಾರ್ದು ಅಂತ. ಸೊ ಈ ರೀತಿ ನೀವು ದಯವಿಟ್ಟು ಮಕ್ಕಳಿಗೆ ಪುಷ್ ಮಾಡೋಕ್ಕೆ ಹೋಗಬೇಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ತುಂಬ ಹ್ಯಾರಸ್ ಆಗ್ತಾರೆ. ಆ್ಯಂಡ್ ಇತ್ತೀಚೆಗೆ ಕಾಂಪಿಟೇಷನಲ್ಲಿ ಸ್ಟ್ರೆಸ್ ಇಸ್ ವೆರಿ ವೆರಿ ಹೈ ಫಾರ್ ದಿಸ್ ಚಿಲ್ಡ್ರನ್. ನಾವು ಸೊಸೈಟಿಯಲ್ಲಿ ನಾವು ಹಲವಾರು ಮಕ್ಕಳು ನೋಡ್ತೀವಿ, ಅವ್ರು ಯಾಕೆ ದಾರಿ ತಪ್ಪಿ ಹೋಗ್ತಾರೆ ಅಂತಂದರೆ ಮನೆಯಲ್ಲಿ ಟೂ ಮಚ್ ಆಫ್ ಪ್ರೆಷರ್. ಓದಿ ಅಂತ. ಟಿ ವಿ ಇದ್ರೆ ಪರವಾಗಿಲ್ಲ, ಹಲವಾರು ಸ್ಕೂಲಲ್ಲಿ ನಿಮ್ಮ ಮನೇಲಿ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಬರುವಾಗ ಕೇಬಲ್ ಟಿ ವಿ ಕನೆಕ್ಷನ್ ಕಟ್ ಮಾಡೋದು, ದಯವಿಟ್ಟು ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಾನೆಲ್ಲ ಟಿಲ್ ಮೈ ಕಾಲೇಜ್ ಡೇಸ್, ಟಿಲ್ ಯು ಪಿ ಎಸ್ ಸಿ IPS IAS ಎಕ್ಸಾಮ್ ಬರೆಯುವಾಗಲೂ ಸಹ ವೀಕೆಂಡಲ್ಲಿ 100% ಮೂವಿಗೆ ಹೋಗ್ತೀನಿ. 100% ನಾನು ಐ ವಾಸ್ ಫ್ರಮ್ ದ ಕೋಸ್ಟಲ್ ಏರಿಯಾ, ಟ್ಯೂಟಿಕೊರನ್ ಆ್ಯಂಡ್ ಚೆನ್ನೈ. ಐ ವಾಸ್ ದ ಕೋಸ್ಟಲ್ ಏರಿಯಾ. ನಾನು ಬೀಚ್ಗೆ ಹೋಗ್ತೀನಿ. ವಿ ನೀಡ್ ಬ್ರೇಕ್. ಆ್ಯಸ್ ಚಿಲ್ಡ್ರನ್ ದೇ ನೀಡ್ ಬ್ರೇಕ್. ಅವ್ರಿಗೆ ಒಂದು ರೆಗ್ಯುಲರ್ ಶೆಡ್ಯೂಲಿಂದ ದಯವಿಟ್ಟು ಒಂದು ಬ್ರೇಕ್ ಕೊಡಿ. ಅದು ನೀವು ಎಲ್ಲ ಹೊರಗಡೆ ಕರ್ಕೊಂಡು ಹೋಗೋದು ಸರಿ ಇಲ್ಲ, ಅವ್ರಿಗೆ ಅವ್ರ ಫ್ರೆಂಡ್ಸ್ ಮನೇಲಿ ಬಿಡೋದು ಸರಿ ಇಲ್ಲ, ಗಿವ್ ದೆಮ್. ಈಗ ಹಾಬಿ ಅಂತಲೂ ಅದನ್ನೂ ಒಂದು ಪ್ರೆಷರ್ ಆಗಿದೆ. ಹಾಬಿ ಬೇಕು ಮಕ್ಕಳಿಗೆ ಅಂತಲೂ ಒಂದು ಪಿಯಾನೋ ಕ್ಲಾಸ್ ಓದಿಸೋದು 2 ಗಂಟೆ, ತಿರ್ಗಿ ಒಂದು ಸ್ವಿಮ್ಮಿಂಗ್ ಕ್ಲಾಸ್, ಅದನ್ನು ಒಂದು ಶೆಡ್ಯೂಲ್ ಆಗಿ. ಹಾಬಿ ಸಮಥಿಂಗ್ ನಾವು ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಸ್ಯಾಟರ್ಡೇ ಸಂಡೇ ಆದರೆ ಹಾಬೀಸ್, ಮಗು ಎದ್ದು ಅಮ್ಮ ನಾನು ಸ್ವಿಮ್ಮಿಂಗ್ ಹೋಗ್ಬೇಕು ಅಂತ ಅದು ಹೇಳಬೇಕು. ಇಲ್ಲ ಮಾರ್ನಿಂಗ್ 7 o'clock ಸಂಡೇ ಎದ್ದು ನೀನು ಸ್ವಿಮ್ಮಿಂಗ್ ಹೋಗ್ಬೇಕು ಅಂದರೆ ದಟ್ ಇಸ್ ನಾಟ್ ಎಂಜಾಯ್ಮೆಂಟ್ ಫಾರ್ ದ ಚೈಲ್ಡ್, ದಟ್ ಇಸ್ ಹ್ಯಾರಸ್ಮೆಂಟ್ ಫಾರ್ ದ ಚೈಲ್ಡ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಹಲವಾರು ನಾನು ಬೆಟ್ ಮಾಡಿ ತಮಗೆಲ್ಲರೂ ಕೇಳ್ಬೋದು, ನನ್ನ ಬ್ಯಾಚ್ಮೆಂಟ್ಸ್, ನನ್ನ ಜೊತೆಗೆ IAS IPS ಓದೋರು ಎಲ್ಲರೂ ಫಸ್ಟ್ ರ್ಯಾಂಕ್ ತಗೊಂಡು ಸೆಕೆಂಡ್ ರ್ಯಾಂಕ್ ತಗೊಂಡು ಓದೋರಿಲ್ಲ. ವಿ ಆರ್ ಆಲ್ ವೆರಿ ವೆರಿ ಆವ್ರೇಜ್ ನಾರ್ಮಲ್ ಸ್ಟೂಡೆಂಟ್ಸ್. ಆದರೆ ನಮ್ಗೆ ಇಷ್ಟಪಟ್ಟಿರೋದನ್ನು ಓದಿಸಿದ್ವಿ ನಾವೆಲ್ಲ. ವಿ ಲೈಕ್ UPSC, ವಿ ಲರ್ನ್ಡ್ UPSC ಆ್ಯಂಡ್ ವಿ ರೋಟ್ UPSC. ಹಲವಾರು ಅಚೀವರ್ಸ್ ದೇ ವರ್ ಅಲೌಡ್ ಟು ಡೂ ವಾಟ್ ದೇ ಲೈಕ್ಡ್. ಕೆಲವೊಬ್ರು ಕ್ರಿಕೆಟರ್ಸ್ ಹೇಳಿದ್ರೆ ನೀವೇ ಓದ್ತೀರಾ, ಅವರು ಬಯೋಗ್ರಫಿ ಓದುವಾಗ ಅವ್ರು ಹೇಳ್ತಾರೆ, ನಮ್ಮ ಅಪ್ಪ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಇಂಪಾರ್ಟೆಂಟ್ನಾ ಇಲ್ಲ ಕ್ರಿಕೆಟ್ ಇಂಪಾರ್ಟೆಂಟ್, ನಾನು ಕ್ರಿಕೆಟ್ ಹೋಗ್ತೀನಿ ಅಪ್ಪ ಅಂದರೆ ಅವ್ರ ಅಪ್ಪ ಬಿಟ್ಬಿಡ್ತಾರೆ. ಸೊ ದಟ್ ಇಸ್ ಹೌ ಲೈಫ್ ಇಸ್. ಬಟ್ ಅನ್ಫಾರ್ಚುನೇಟ್ಲಿ ಇನ್ ದ ಫಾಸ್ಟ್ ಮೂವಿಂಗ್ ವರ್ಲ್ಡಲ್ಲಿ ನಾವೆಲ್ಲರೂ ಏನು ಮಾಡ್ತಾಯಿದ್ವಿ, ಹೇಗಾದ್ರು ಮಾಡಿ ಮಗುನ ಫಸ್ಟ್ ರ್ಯಾಂಕ್ ಮಾಡಬೇಕು, ಹೇಗಾದ್ರು ಪೇಪರಲ್ಲಿ ದಟ್ ಪ್ರೆಷರ್ ಆಫ್ ದ ಫೋಟೋ ಬೀಯಿಂಗ್ ಇನ್ ದ ಪೇಪರ್ 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಬರುವಾಗ ದಟ್ ಪ್ರೆಷರ್ ಅಂತ ತಡೆಯೋಕ್ಕಾಗೋದಿಲ್ಲ. ಮತ್ತು ಕ್ಲಾಸ್ ಬೋರ್ಡಲ್ಲಿ ಫಸ್ಟ್ ರ್ಯಾಂಕ್ ಬರೆದು ಹಾಕ್ತಾರೆ, ಈ ತಿಂಗಳಿಗೆ ಇವರು ಫಸ್ಟ್ ರ್ಯಾಂಕ್, ಕ್ವಾರ್ಟರ್ಲಿ ಎಕ್ಸಾಮಲ್ಲಿ ಇವರು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಅಂತ. ಆ್ಯಂಡ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಮೆಂಟಲ್ ಪ್ರೆಷರ್. ನಿಮಗೂ ಪ್ರೆಷರ್, ನಮಗೂ ಪ್ರೆಷರ್. ಇಟ್ ಈಸ್ ಅನ್ನೆಸೆಸರಿ ಪ್ರೆಷರ್. ಇವತ್ತು ಐ ಹ್ಯಾವ್ ಅ ಬೆಸ್ಟ್ ಫ್ರೆಂಡ್ ಕಾಲ್ ಮದನ. ಯಾವಾಗಲೂ ಅವಳೇ ಫಸ್ಟ್ ರ್ಯಾಂಕ್ ತಗೊಳ್ಳೋದು, ನಾನು ಯಾವಾಗಲೂ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ತಗೊಳ್ಳೋದು. ಟುಡೇ ಶಿ ಈಸ್ ಅ ವೆರಿ ವೆರಿ ಹ್ಯಾಪಿ ಹೋಮ್ ಮೇಕರ್. ನಾನು ಕೇಳ್ತಾ ಇದ್ದೆ, ಏನಕ್ಕೆ ನೀನು ಯು ಕುಡ್ ಹ್ಯಾವ್ ಸ್ಟಡೀಡ್ ಮೋರ್. ಶಿ ಸೆಡ್, ಇಲ್ಲ, ನನ್ನ ಲೈಫಲ್ಲಿ ನಾನು ಮದುವೆ ಆಗಿ ಮಕ್ಳು ಮಾಡಬೇಕು, ನನ್ನ ಮಕ್ಳನ್ನ ಚೆನ್ನಾಗಿ ನೋಡಬೇಕು ಅಂತ ನಂದು ಇಷ್ಟ ಇತ್ತು. ಬಟ್ ನಮ್ಮ ಅಮ್ಮಕ್ಕೆ ಅದು ಅರ್ಥನೇ ಆಗಿಲ್ಲ. ಅವ್ರು ಇಂಜಿನಿಯರಿಂಗ್ ಓದಕ್ಕೆ ಹೇಳಿದ್ರು, ಓದಿಸೆ ಈಗ ಹ್ಯಾಪಿ ಆಗಿದ್ದೀನಿ. ಅವ್ರವ್ರ ಲೈಫಲ್ಲಿ ಅವ್ರವ್ರಿಗೊಂದು ಇಷ್ಟ ಇರ್ತದೆ. ಅನದರ್ ಗರ್ಲ್, ಶಿ ಆಲ್ವೇಸ್ ಯೂಸ್ ಟು 9th ತನಕ ಅವಳು ಯಾವಾಗಲೂ ಫೇಲ್ ಆಗೋರು. ಶಿ ನೆವರ್ ಯೂಸ್ ಟು ಪಾಸ್. ಟುಡೇ ಶಿ ಈಸ್ ಲೀಡಿಂಗ್ ಕಾರ್ಡಿಯಾಲಜಿಸ್ಟ್ ಇನ್ ಮೈ ಹೋಮ್ ಟೌನ್. 10th ಸ್ಟ್ಯಾಂಡರ್ಡ್ ಆದಮೇಲೆ ಇಲ್ಲ ಆದಮೇಲೆ ಅವ್ರಿಗೊಂದು ಇಷ್ಟ ಬರುತ್ತೆ, ಅವ್ರು ಓದ್ತಾರೆ, ಅವ್ರಿಗೆ ಇಷ್ಟಪಟ್ಟರು ಓದ್ತಾರೆ. ಯಾವ ಪ್ಯಾರೆಂಟ್ಸ್ನು ದಯವಿಟ್ಟು ನಂದು ರಿಕ್ವೆಸ್ಟ್ ನಿಮ್ಮ ಎಲ್ಲರಿಗೂ, ಡೋಂಟ್ ಪುಟ್ ಪೀಪಲ್ ಆರ್ ಪುಟ್ ಚಿಲ್ಡ್ರನ್ ಅಂಡರ್ ಅನ್ಡ್ಯೂ ಪ್ರೆಷರ್. ಸೊಸೈಟಿಯಲ್ಲಿ ಜೊತೆಗೆ ಬದುಕಕ್ಕೆ ಹೇಳಿ. ಈಗಲೂ ನಿಮ್ಮ ಮನೇಲಿ ಆಗುತ್ತೆ, ನಮ್ಮ ಮನೇಲಿ ಆಗುತ್ತೆ. ಈಗ ಯಾರು ರಿಲೇಟಿವ್ಸ್ ಬಂದರೆ ನಮ್ಮ ಮಕ್ಕಳು ನಮ್ಮ ರಿಲೇಟಿವ್ ಜೊತೆಗೆ ಮಾತಾಡೋದು ಕಡಿಮೆ ಆಗಿದೆ, ಸೋಷಿಯಲ್ ಲೈಫ್ ಕಡಿಮೆ ಆಗಿದೆ.
ಚಿಕ್ಕಪ್ಪ ದೊಡ್ಡಪ್ಪ ಫ್ಯಾಮಿಲಿ ಜೊತೆಗೆ ಇರೋದು, ಬರೀ ಮೊಬೈಲಲ್ಲಿ ಇರ್ತಾರೆ. ಬ್ರಿಂಗ್ ದೆಮ್ ಆ್ಯಂಡ್ ಮೇಕ್ ದೆಮ್ ಲಿವ್ ಇನ್ ಸೋಷಿಯಲ್ ಲೈಫ್. ಹಲವಾರು ಮಕ್ಕಳಿಗೆ ಸೋಷಿಯಲ್ ಲೈಫಲ್ಲಿ ಬದುಕೋದು ಏನಂತಲ್ಲ. ನಾವು ವಿ ಸಿ ಎ ಲಾಟ್ ಆಫ್ ಅಫೆನ್ಸಸ್. ಈಗ ಮೊನ್ನೆನೂ ಸಕಲೇಶ್ಪುರದಲ್ಲಿ 3 ಜನ ಹುಡುಗರು ದೇ ವೆಂಟ್ ಮಿಸ್ಸಿಂಗ್. ಕೇಳಿದ್ರೆ ಇಷ್ಟೇ, ನಾನು 10th ಸ್ಟ್ಯಾಂಡರ್ಡ್ ಓದೋಕ್ಕೆ ಭಯ ಆಗ್ತದೆ ಅಂತ. ಪರವಾಗಿಲ್ಲ, 10th ಸ್ಟ್ಯಾಂಡರ್ಡ್ ಓದ್ರೆ ಯಾರೋ ಒಬ್ರು ಫೇಲ್ ಆಗಲೇಬೇಕಲ್ವಾ, ಎಲ್ಲರೂ ಪಾಸ್ ಆಗಿಬಿಟ್ರೆ ಇಟ್ಸ್ ಓಕೆ. ಮಕ್ಳಿಗೆ ಓದಿಲ್ಲ ಅಂದರೆ ಓಕೆ, ಬಟ್ ಅಷ್ಟು ಪ್ರೆಷರ್ ಮಕ್ಳಿಗೆ ಕೊಡಬೇಡಿ, ಬಿಕಾಸ್ ದಾರಿ ತಪ್ಪಿ ಹೋಗ್ತಾರೆ. 3 ಜನ ಮಕ್ಕಳು ನಾವು ಕರ್ಕೊಂಡು ಬರೋ ಅಷ್ಟೊಳಗೆ ನಮಗೆ ಸಿಕ್ಕಾಪಟ್ಟ ಪ್ರಾಬ್ಲಮ್ ಆಯಿತು. ಅವ್ರು ಕೇಳಿದ್ರೆ ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಹುಡುಗರುಗಳಿಗೆ. ಆಲ್ ದ 3 ಆಫ್ ದೆಮ್ ಅವ್ರ ಬಾಯ್ ಚಿಲ್ಡ್ರನ್, ಏನು ಪ್ರೆಷರ್ ಇಲ್ಲ. ಇಷ್ಟೇ ಅವ್ರು ಹೇಳ್ತಾ ಇರೋದು, ಓದೋಕ್ಕೆ ಇಷ್ಟ ಇಲ್ಲ, ಬಿಡ್ಬಿಡಕ್ಕೆ ಹೇಳಿ ನಮಗೆ ಅಂತ. ಬಿಡಿ, ಪರವಾಗಿಲ್ಲ. 1 ವರ್ಷ 2 ವರ್ಷ ಇಫ್ ದೇ ವಾಂಟ್ ಟು ಗಿವ್ ದೆಮ್ ಎ ಬ್ರೇಕ್, ಗಿವ್ ಇಟ್. ಮಕ್ಳು ಕಳ್ಕೊಂಡ್ರೆ ದೇ ವಿಲ್ ನಾಟ್ ನೆವರ್ ಕಮ್ ಬ್ಯಾಕ್ ಟು ಅಸ್. 1 ವರ್ಷ 2 ವರ್ಷ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ಸ್ವಲ್ಪ ಫ್ರೀ ಬಿಟ್ಟು ಕೊನೆಗೆ ದಾರಿ ಬಂದೇ ಬರ್ತಾರೆ. ಯಾವ ಜೀವನ ಇಲ್ಲಿ ದಾರಿ ಬರ್ದಂಗೆ ಇರೋದಿಲ್ಲ. ಲೈಫ್ ವಿಲ್ ಟೀಚ್ ದಮ್ ದಿಯರ್ ಲೆಸನ್ಸ್. ಅವರು ದಾರಿಗೆ ಬರ್ತಾರೆ. ಆದರೆ ಪ್ಲೀಸ್ ಡೋಂಟ್ ಪುಟ್ ಚಿಲ್ಡ್ರನ್ ಅಂಡರ್ ಅನ್ಡ್ಯೂ ಪ್ರೆಷರ್. ಎಂಜಾಯ್ ವಿತ್ ಚಿಲ್ಡ್ರನ್. ದಯವಿಟ್ಟು ಮಾತಾಡಿ. ಪರ್ಸ್ನಲಿ ಮೈ ಪೇರೆಂಟ್ಸ್ ಗೇವ್ ಮಿ ಅ ಲಾಟ್ ಆಫ್ ಸ್ಪೇಸ್. ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆಗೆ ಸ್ಕೂಲ್ ಮುಗಿದು ಬರುವಾಗ ಪ್ರತಿದಿನ ಕೇಳೋರು, ಏನಾಯಿತು ಸ್ಕೂಲಲ್ಲಿ, ನೀನು ಯಾರ ಜೊತೆಗೆ ಜಗಳ ಮಾಡಿದೆ, ಯಾರ ಜೊತೆಗೆ ಚೆನ್ನಾಗಿದ್ದೆ, ನಿಮ್ಮ ಫ್ರೆಂಡ್ಸ್ ಏನು ಹೇಳಿದ್ರು, ಟೀಚರ್ಸ್ ಏನು ಹೇಳಿದ್ರು. ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆಗೆ ಕೂತು ಕೇಳೋರು. ಬಿಕಾಸ್ ಕಮ್ಯುನಿಕೇಷನ್ ವಿತ್ ದ ಚಿಲ್ಡ್ರನ್, ದಯವಿಟ್ಟು ನಮ್ಮ ಕಮ್ಯುನಿಕೇಷನ್ಸ್ ಚಿಲ್ಡ್ರನ್ ಜೊತೆಗೆ ಕಂಟಿನ್ಯೂಸ್ ಆಗಿರಲಿ. ಅದಕ್ಕೋಸ್ಕರ ಡೈಲಿ ನನ್ನ ಜೊತೆಗೆ ಕೂತ್ಕೊಂಡು ಮಾತಾಡಿ ಅಂತ ಅವ್ರು ಹೊಡಿಯೋಕ್ಕೆ ಹೋಗಬೇಡಿ. ಜಸ್ಟ್ ಕೀಪ್ ದಟ್ ಫ್ರೆಂಡ್ಲಿ ನೇಚರ್ ವಿತ್ ದ ಚಿಲ್ಡ್ರನ್. ಅವ್ರು ಏನು ಅವ್ರ ಮನಸ್ಸಲ್ಲಿ ಏನಿರ್ತದೆ ನೀವು ದಯವಿಟ್ಟು ಇಲ್ಲದೇ ಇದ್ದರೆ ಮಕ್ಳಿಗೆ ಬರೀ ಯಾರು ಇರಲ್ಲ ಮಾತಾಡೋಕ್ಕೆ. ದೇ ಫಾಲ್ ಇನ್ ಟು ಬ್ಯಾಡ್ ಕಂಪ್ನಿ, ಬೇರೆ ಯಾರು. ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ, ಇತ್ತೀಚೆಗೆ ಕೆಲವೊಂದು ಕಡೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅಲ್ಲಿ ಮಕ್ಳಿಗೆ ದಾರಿ ತಪ್ಪು ಹೋಗೋಕ್ಕೆ ಸಿಕ್ಕಾಪಟ್ಟೆ ದಾರಿ ಇದೆ. ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಲ್ಲಿ ಗೆಟಿಂಗ್ ಇನ್ ಟು ದ ರಾಂಗ್ ವೆಬ್ಸೈಟ್ಸ್, ಗೆಟಿಂಗ್ ಇನ್ ಟು ಬ್ಯಾಡ್ ಹ್ಯಾಬಿಟ್ಸ್. ಪೊಲೀಸ್ನವರು ವಿ ವಿಲ್ ಡೆಫಿನೆಟ್ಲಿ ರೆಗ್ಯುಲೇಟ್ ಇಟ್, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಮಕ್ಕಳಿಗೆ ನೀವೇ ಮನೆಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಜಸ್ಟ್ ಫೈಂಡ್ ಔಟ್ ಇನ್ ದಿಯರ್ ಪರ್ಸ್ನಲ್ ಸ್ಪೇಸ್. ಅವ್ರ ಪರ್ಸ್ನಲ್ ಸ್ಪೇಸಲ್ಲಿ, ಅವ್ರ ರೂಮಲ್ಲಿ ಏನು ಇಟ್ಕೊಳ್ತಾರೆ, ಏನು ಓದ್ತಾರೆ, ಅವ್ರ ಮೊಬೈಲಲ್ಲಿ ಏನು ನೋಡ್ತಾರೆ, ಏನು ಓದ್ತಾರೆ, ಯಾರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಯು ಪ್ಲೀಸ್ ಕೀಪ್ ಅ ಅವ್ರ ಮೇಲೆ ಒಂದು ಸ್ವಲ್ಪ ನಿಗಾ ಇಟ್ಕೊಳ್ಳಿ. ಫೋರ್ಸ್ ಮಾಡಿ ನಿಗಾ ಇಟ್ಕೋಬೇಡಿ. ಅಟ್ಲೀಸ್ಟ್ ಅವರಲ್ಲಿ ಏನೇನು ಮಾಡ್ತಾರೆ ನಿಗಾ ಇಟ್ಕೊಳ್ಳಿ. ಬಿಕಾಸ್ ನಮ್ಮ ಕಣ್ಣಲ್ಲಿ ಕಾಣಿಸೋದು ಬೇರೆ, ತಲೆಯಲ್ಲಿ ಆ ಮಕ್ಕಳು ತಲೆಯಲ್ಲಿ ಇರೋದು ಬೇರೆ. ನಾವೆಲ್ಲರೂ ಅಂದ್ಕೊಳ್ತೀವಿ ನಾವೆಲ್ಲರೂ ಹ್ಯಾಪಿಯಾಗಿ ಖುಷಿಯಾಗಿರ್ತೀವಿ ಅಂತ. ಆದರೆ ಮಕ್ಕಳು ಅವ್ರವ್ರ ತಲೆಯಲ್ಲಿ ಅವ್ರವ್ರದ್ದು ಫಾರ್ಮೇಟಿವ್ ಇಯರ್ಸ್ ಆಫ್ ದಿಯರ್ ಏಜ್ ಇಲ್ವಾ, ಈಗ ತಾನೇ ಅವ್ರ ತಲೆಯಲ್ಲಿ ದೇ ಬಿಕಮ್ ಹ್ಯೂಮನ್ ಬೀಯಿಂಗ್ಸ್, ದೇ ಬಿಕಮ್ ಅಡಲ್ಟ್ ನೌ ಓನ್ಲಿ. ಅವ್ರ ತಲೆಯಲ್ಲಿ ಹಲವಾರು ಯೋಚನೆ ಓಡಾಡ್ತಾ ಇರ್ತಾರೆ. ಅದನ್ನು ನೀವು ಓಪನಾಗಿ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡಿ. ಸಿಟ್ ವಿತ್ ದೆಮ್, ಟಾಕ್ ಟು ದೆಮ್, ಫೈಂಡ್ ಔಟ್ ವಾಟ್ ದೇ ಆರ್ ಡೂಯಿಂಗ್. ಅವ್ರಿಗೇನು ಆಸೆ ಇದೆ, ಅವ್ರಿಗೇನು ಇಷ್ಟ ಇಲ್ಲ, ಅವ್ರಿಗೇನು ಇಷ್ಟ ಇಲ್ಲ ದಯವಿಟ್ಟು ಅವ್ರ ಕೈಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಪೊಲೀಸಿಂಗ್ ಮಾಡೋದು ತುಂಬ ಈಸಿ. ಯಾರು ಬಂದರೆ ನೀನು ತಪ್ಪು ಮಾಡಿದ್ಯಾ ಹೊಡೆದ್ಬಿಟ್ಟು ಅವ್ರಿಗೆ ಒಳಗಡೆ ಹಾಕಿ ಅರೆಸ್ಟ್ ಮಾಡಿ ಕಳ್ಸೋದು ತುಂಬ ಈಸಿ. ಆದರೆ ಅದು ನಮ್ಮದು ಕೆಲಸ ಇಲ್ಲ. ಆ್ಯಸ್ ಪೇರೆಂಟ್ಸ್ ಯು ಶುಡ್ ನಾಟ್ ಡೂ ಪೊಲೀಸಿಂಗ್ ಇನ್ ಯರ್ ಹೌಸ್, ಯು ಶುಡ್ ಡೂ ಪ್ಯಾರೆಂಟಿಂಗ್. ಥಿಂಗ್ಸ್ ಆರ್ ಗೆಟಿಂಗ್ ವೆರಿ ಡಿಫ್ರೆಂಟ್. ಕಾಲ ಹೋಗ್ತಾ ಟೈಮ್ ಹೋಗ್ತಾ ಪ್ಯಾರೆಂಟಿಂಗ್ ಆಲ್ಸೋ ಇಸ್ ಗೆಟಿಂಗ್ ವೆರಿ ಡಿಫಿಕಲ್ಟ್. ನಾವು ನಮ್ಮ ಅಮ್ಮ ಅಪ್ಪ ಹತ್ರ ಡಿಮಾಂಡ್ ಮಾಡೋದು ಬೇರೆ. ಈಗ ನಾನೆಲ್ಲ ಒಂದು ಕ್ಲಾಸ್ಗೆ ಹೋಗ್ಬಿಟ್ಟು ಒಂದು ಡ್ಯಾಗ್ಮಾ ಅಂತ ನಮಗೆ ಒಂದು ಮ್ಯಾಮ್ ಇದ್ದರು. ಅವ್ರ ಕ್ಲಾಸ್ಗೆ ಹೋದ್ರೆ 100% ನಮ್ಗೆ ಹೊಡ್ತಾ ಅವತ್ತು ಕನ್ಫರ್ಮ್ಡ್, ಏನಾದ್ರು ತಪ್ಪು ಮಾಡಿದ್ವಿ 100% ಕನ್ಫರ್ಮ್. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕ್ವೆಶ್ಚನ್ ಮಾಡ್ತಾ ಇರಲಿಲ್ಲ, ಟೀಚರ್ಸ್ಗೆ ಕ್ವೆಶ್ಚನ್ ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಐ ಥಿಂಕ್ ಟೀಚರ್ಸ್ ಆರ್ ಆಲ್ಸೋ ಅಂಡರ್ ಪ್ರೆಷರ್. ಯಾರಿಗೂ ಹೊಡಿಯೋಕ್ಕೂ ಆಗೋದಿಲ್ಲ ಅನ್ಸುತ್ತೆ. sometimes you should leave that little part of parenting to school also. School teachers ತಗೊಳ್ಳೋ ಡಿಸಿಷನ್ ಬಿಡಿ. ಬಿಕಾಸ್ ಅವರು ದೇರ್ ಆಲ್ಸೋ ಅವರ ಅಮ್ಮ ಅಪ್ಪ ಇರ್ತಾರೆ. ಅವ್ರಿಗೂ ಗೊತ್ತಿದೆ ಮಕ್ಳು ಹೆಂಗೆ ಟ್ರೀಟ್ ಮಾಡಬೇಕು ಅಂತ. ಈಗ ಮಕ್ಳಿಗೆ ಏನಾದ್ರು ಮಾಡಿಬಿಟ್ರೆ ಅವರು ಅಟೆನ್ಷನ್ ತಗೊಂಡು ಆ ಟೆನ್ಷನ್ ನೀವು ತುಂಬ ಇಷ್ಟಪಡ್ತೀರಿ. ನಮ್ಮ ಮಗುಗೆ ಏನೋ ಮಾಡಿಬಿಡ್ತಾರ ಅಂತ ನೀವು ತುಂಬ ಪ್ಯಾಂಪರ್ ಮಾಡ್ತೀರಿ. ಆ ಮಗುಗೆ ಸೊಸೈಟಿಯಲ್ಲಿ ಏನು ನೆಗೆಟಿವ್ ನೋ ಅಂತ ಕೇಳೋಕ್ಕೆ ಇಷ್ಟ ಇಲ್ಲ. ಯಾರಾದರೂ ನೋ ಅಂತ ಹೇಳೋಕ್ಕೂ ಇಷ್ಟ ಇಲ್ಲ. ನೀವು ಎಲ್ಲ ನಿಮ್ಮ ಮಕ್ಕಳಿಗೆ ಅವೈಲೇಬಲ್ ಆಗಬೇಕು ಅಂತ ಕೊಟ್ಬಿಡ್ತೀರಿ. ಕೊನೆಗೆ ಅವರು ನೋ ಅಂತ ಪದ ಕೇಳೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ನೋ ಅಂತ ಪದ ಕೇಳಿಬಿಟ್ರೆ ಅವರು ಏನೋ ಡಿಸಿಷನ್ ತಗೊಂಡ್ಬಿಡ್ತಾರೆ. ನಾನು ಬೆಂಗಳೂರಲ್ಲಿ ಒಂದು ಕಡೆ ಕೆಲಸ ಮಾಡುವಾಗ ಒಬ್ಬ ಮಗು ಬಂದು ಅವ್ರ ಅಮ್ಮ ಏನೋ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂತ ಏನೋ ಹೇಳಿದ್ರು ಅಂತ. ದ ಮಗು ಟುಕ್ ಎ ವೆರಿ ರಾಂಗ್ ಡಿಸಿಷನ್. ಅವತ್ತೇ ರಾಂಗ್ ಡಿಸಿಷನ್ ತಗೊಂಡ್ಬಿಟ್ರು. ಪ್ಲೀಸ್ ಮೇಕ್ ಚಿಲ್ಡ್ರನ್ ಯೂಸ್ ಟು ನೋ. ಸ್ವಲ್ಪ ಹಾರ್ಟ್ ಕಂಡೀಷನ್ಸಲ್ಲಿ ಬೆಳೆಸಿ, ಸ್ವಲ್ಪ ಅದಕ್ಕೋಸ್ಕರ ಹೊಡೆದಕ್ಕೆ ಕಲಿಸ್ಬೇಕಂತ ಸ್ವಲ್ಪ ಅವ್ರಿಗೆ ಲೈಫ್ ಅಂದರೆ ಏನು, ಲೈಫ್ ಸ್ಕಿಲ್ಸ್ ಅಂದರೆ ಏನು, ಟೀಚ್ ದೆಮ್ ಲೈಫ್ ಸ್ಕಿಲ್ಸ್. ಜನ ಜೊತೆಗೆ ಹೇಗೆ ಬದುಕಬೇಕು, ಬೇರೆ ಬೇರೆ ಜನ ಇರ್ತಾರೆ, ಬೇರೆ ಬೇರೆ ರೀತಿ ಜನ ಇರ್ತಾರೆ. ಸ್ಕೂಲ್ ಕಳಿಸೋದು ಬರೀ ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಓದೋದಿಲ್ಲ. ಇಟ್ ಇಸ್ ಅಬೌಟ್ ದ ಸೊಸೈಟಿ. ಬಿಕಾಸ್ ಸ್ಕೂಲಲ್ಲಿ ಒಂದೇ ಕಡೆ ಅವ್ರಿಗೆ ಎಲ್ಲ ರೀತಿ ಜನ ಸಿಗ್ತಾರೆ, ಎಲ್ಲ ಮಕ್ಕಳು ಸಿಗ್ತಾರೆ.
ಚೆನ್ನಾಗಿ ಮಾತಾಡೋ ಒಬ್ಬ ಮಗು ಸಿಗುತ್ತೆ, ಚೆನ್ನಾಗಿ ಮಾತಾಡೋ ಮಗು ಸಿಗುತ್ತೆ, ತುಂಬ ಮಿಡ್ಲ್ ಕ್ಲಾಸಲ್ಲಿ ಒಬ್ಬ ಮಗು ಸಿಗುತ್ತೆ, ಹೈ ಕ್ಲಾಸಲ್ಲಿ ಸಿಗುತ್ತೆ. ದೇರ್ ಆರ್ ಡಿಫ್ರೆಂಟ್ ಕ್ಲಾಸಸ್ ಆಫ್ ಪೀಪಲ್, ಡಿಫ್ರೆಂಟ್ ರ್ಯಾಂಕ್ಸ್ ಆಫ್ ಪೀಪಲ್, ಡಿಫ್ರೆಂಟ್ ಏಜಸ್ ಆಫ್ ಪೀಪಲ್, ಎಲ್ಲರೂ ನೋಡಿ ಬದುಕ್ತಾರೆ. ಸೋಷಿಯಲ್ ಲೈಫ್ ಕೆಲವೊಬ್ರು ಮಕ್ಕಳಿಗೆ ವೆನ್ ಐ ವಾಸ್ ಇನ್ ಮೈ ಸ್ಕೂಲ್, ನಮ್ಮ ಜೊತೆಗೆ ಇಬ್ಬರು ಮಗುಗೆ ಅಷ್ಟು ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಮಾತಾಡ್ಸೋದು ಅವ್ರಿಗೆ, ಅವ್ರ ಅಮ್ಮ ಬಂದು ನಮ್ಮ ಹತ್ರ ಇಲ್ಲ, ನಾವು ಮಾತಾಡ್ಸೋದು ಅವ್ರಿಗೆ. ಸೊ ಇದು ಒಂದು ಪ್ಲೇಸ್ ಸಮಾಜದಲ್ಲಿ ಹೆಂಗೆ ಮಾಡಬೇಕು ಅಂತ ಡಿಫ್ರೆಂಟ್ ಕ್ಲಾಸಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಚಿಲ್ಡ್ರನ್ ಭೇಟಿ ಆಗ್ತಾರೆ ಅಲ್ಲಿಗೆ. ಸೊ ಅವ್ರ ಜೊತೆಗೆ ಹೇಗಿರಬೇಕು, ಯಾವ ಮಕ್ಕಳು ಬುಳ್ಳಿ ಮಾಡಬಾರ್ದು, ಇಟ್ ಇಸ್ ಒನ್ ಬಿಗ್ ಪ್ರಾಬ್ಲಮ್. ನಾಲಂದು ಮಕ್ಕಳು ಸೇರಿ ಇನ್ನೊಂದು ಮಗುಗೆ ಬುಳ್ಳಿ ಮಾಡೋದು, ಇಲ್ಲ ಅವ್ರಿಗೆ ರೇಗಿಸೋದು, ಅದು ಇನ್ನೊಂದು ಮಗುಗೆ ಹರ್ಟ್ ಆಗುತ್ತೆ. ಸೊ ನೀವು ಅದೆಲ್ಲ ಹೇಳ್ಕೊಡ್ಬೇಕು, ಯಾರೋ ಒಬ್ಬ ಮಗುನು ನೀವು ಹಂಗೆಲ್ಲ ರೇಗಿಸ್ಬಾರ್ದು. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಬರೀ ನಮ್ಮ ತಲೆಯಲ್ಲಿ ಏನಿರ್ತದೆ, ಅವ್ರು ಕ್ಲಾಸ್ಗೆ ಹೋದ್ರ, ಫಿಸಿಕ್ಸ್ಗೆ ಹೋದ್ರ, ಮ್ಯಾಥ್ಸ್ 100/100 ತೊಗೊಂಡ್ರ, ಸೈನ್ಸಲ್ಲಿ ಇಷ್ಟು ಮಾರ್ಕ್ ತೊಗೊಂಡ್ರ, ಕೆಮಿಸ್ಟ್ರಿಲಿ ಇಷ್ಟು ತೊಗೊಂಡ್ರ, ಸ್ಪೋರ್ಟ್ಸಲ್ಲಿ ಫಸ್ಟ್ ಬಂದ್ರ ಅಂತ ನಿಮ್ಮ ಮಗುಗೆ ಹೇಳ್ಕೊಟ್ಟು ಕಲಿಸ್ಬೇಕು. ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿ ಮಕ್ಕಳು ಇರ್ತಾರೆ. ಕೆಲವೊಬ್ರಿಗೆ ಅಡ್ವಾಂಟೇಜಸ್ ಇರ್ತದೆ, ಕೆಲವೊಬ್ರಿಗೆ ಬೇರೆ ರೀತಿ ಡಿಸ್ಅಡ್ವಾಂಟೇಜ್ ಇದೆ. ಅವರೆಲ್ಲ ಹೆಂಗೆ ಹೊಂದಾಣಿಕೆಯಿಂದ ನಾವು ಸಮಾಜದಲ್ಲಿ ಹೋಗಬೇಕಂದ್ರೆ ಬೆಸ್ಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಸ್ಕೂಲ್. ಸ್ಕೂಲ್ ಇಸ್ ಅ ಬೆಸ್ಟ್ ಪ್ಲೇಸ್ ಟು ಲರ್ನ್ ಸೊಸೈಟಿ ಆ್ಯಂಡ್ ಸೊಸೈಟಿಯ ಲೈಫ್. ಇಲ್ಲಿ ನಾವು ಹೆಂಗೆ ಹೊಂದಾಣಿಕೆಯಿಂದ ಬಾಳಬೇಕು ಅಂತ ನಾವು ಕಲ್ತ್ಕೊಂಡ್ಬಿಟ್ರೆ ಮುಂದಿನ ದಿನದಲ್ಲಿ ಎಲ್ಲಿ ಸಮಾಜದಲ್ಲಿ ಬೇಕಾದರೆ ದೇ ಕ್ಯಾನ್ ಸ್ಟಡಿ ಆ್ಯಂಡ್ ಲರ್ನ್ ಇಟ್. ದಯವಿಟ್ಟು ನೀವು ಸ್ಕೂಲ್ ಎಜುಕೇಷನ್ ಬುಕ್ಸ್ ರೆಸ್ಟ್ರಿಕ್ಟ್ ಆಗಬೇಡಿ ಮಕ್ಕಳಿಗೆ. ಮಾರ್ಕ್ಸ್ ಮೇಲೆ ಮಾತ್ರ, ಇಲ್ಲ ಸ್ಕೂಲ್ ಮೇಲೆ ಮಾತ್ರ, ಇಲ್ಲ ಅವ್ರು ಹೆಂಗೆ ಇಂಗ್ಲೀಷ್ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಅದರಲ್ಲಿ ಮಾತ್ರ ಇಲ್ಲ. ಸಮಾಜದಲ್ಲಿ ಹೇಗೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕಂದ್ರೆ ಸ್ಕೂಲಲ್ಲಿ ಆಗುತ್ತೆ. ಸ್ವಲ್ಪ ಫ್ರೀ ಹ್ಯಾಂಡ್ ಟೀಚರ್ಸ್ಗೂ ಕೊಡಿ, ನೀವು ಸ್ವಲ್ಪ ಮಕ್ಕಳ ಜೊತೆಗೆ ಮಾತಾಡಿ, ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಎಸ್ಪೆಷಲಿ ರಿಗಾರ್ಡಿಂಗ್ ದ ಸ್ಕೂಲ್ 25 years ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಮತ್ತು ತಾಲೂಕ್ ಲೆವೆಲ್ ಫಸ್ಟ್ ಬಂದಿರೋ ಸ್ಕೂಲ್ ಅಂತ. ಸೊ ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಮತ್ತು ನಿಮ್ಮ ಮಕ್ಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೆ ಎಲ್ಲರೂ ಒಳ್ಳೆಯದಾಗಲಿ. ಇನ್ನೂ ಸಕಲೇಶ್ಪುರದಿಂದ ಯಾವುದು IAS IPS ಆಗಿಲ್ಲ ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಇದೇ ರೀತಿಯಲ್ಲಿ IAS IPS ಆಗಿ ಇದೇ ರೀತಿ ಲೆಟ್ ದೆಮ್ ಕಮ್ ಆ್ಯಂಡ್ ಡೂ ಸೆಷನ್ ಇನ್ ದಿ ಸ್ಕೂಲ್ ಅಂತ ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.